ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಳೆ ಟೆಂಪಲ್ಸ್ನ ನೋಡೋದೇ ಒಂಥರ ಖುಷಿ ಅಲ್ವಾ. ಇವಾಗ ನಾನು ತೋರಿಸ್ತಾ ಇರೋದು 7ರಿಂದ 12ನೇ ಶತಮಾನದಲ್ಲಿ ಈ ಟೆಂಪಲ್ನ ನಿರ್ಮಾಣ ಮಾಡಿರ್ತಾರೆ. ಅಂದರೆ ಇಲ್ಲಿ ಒಂದೇ ದೇವಸ್ಥಾನ ಇಲ್ಲ, ಅಂದರೆ 4ರಿಂದ 5 ದೇವಸ್ಥಾನಗಳ ಗುಂಪೇ ಇದೆ ಇಲ್ಲಿ. ಈ ದೇವಸ್ಥಾನ 7ರಿಂದ 12ನೇ ಶತಮಾನದ ಟೈಮ್ ಪೀರಿಯಡಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮತ್ತು ಈ ದೇವಸ್ಥಾನನ ಕಲ್ಯಾಣಿ ಚಾಲುಕ್ಯರಿರ್ಬೋದು, ಬಾದಾಮಿ ಚಾಲುಕ್ಯರು ಅವ್ರ ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಕಡೆ ಇರೋದು ಬಾದಾಮಿ ಕೇವ್ಸ್. ಮತ್ತು ಇಲ್ಲಿ ಶಿವನಿಗೆ ಪ್ರಾಮುಖ್ಯತೆ ಕೊಡಲಾಗಿದೆ ಈ ದೇವಸ್ಥಾನಗಳಲ್ಲಿ. ಈ ನೀರೆಲ್ಲ ನೋಡ್ತಾ ಇರ್ಬೋದು ನೀವು, ಇದು ಅಗಸ್ತ್ಯ ಸರೋವರ ಅಂತ. ಇದ್ರ ಪೂರ್ವದ ಸೈಡ್ಗೆ ಟೆಂಪಲ್ಸ್ನೆಲ್ಲನೂ ಕಟ್ಟಿದ್ದಾರೆ. ಆಮೇಲೆ ಟೆಂಪಲ್ಸ್ನೂ ಅಷ್ಟೇ ಉತ್ತರ ದಕ್ಷಿಣ ದೇವಾಲಯಗಳ ಗುಂಪು ಆ ಥರ ಕೂಡ ಡಿವೈಡ್ ಮಾಡಿದ್ದಾರೆ. ಇಲ್ಲಿನ ದೇವಾಲಯನ ದ್ರಾವಿಡ ಹಾಗೆ ನಾಗರ ಶೈಲಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವೇನಾದರೂ ಈ ಪ್ಲೇಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗೇ ಪ್ಲ್ಯಾನ್ ಮಾಡಿ. ಯಾಕಂದರೆ ಇಲ್ಲಿ ನೋಡಿಕೊಂಡು ನೀವು ಅಲ್ಲೇ ನಿಯರೆಸ್ಟು ಬಾದಾಮಿ ಗುಹಾಲಯ ಇದೆ, ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ಬೋದು. ಅದ್ರ ಆಪೋಸಿಟಲ್ಲೇ ಒಂದು ಮ್ಯೂಸಿಯಂ ಕೂಡ ಇದೆ, ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡ್ಬೋದು. ಈವ್ನಿಂಗ್ ಟೈಮಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಡಿಫಿಕಲ್ಟ್ ಆಗುತ್ತೆ. ನಾವು 2 ದಿನ ಹೋಗಿ ವಿಸಿಟ್ ಮಾಡಿದ್ವಿ. ಫಸ್ಟು ಗುಹಾಲಯಕ್ಕೆ ಹೋಗಿದ್ವಿ, ಆಮೇಲೆ ಇಲ್ಲಿಗೆ ಬಂದ್ವಿ. ಅಂದರೆ ನಾವು ಅಲ್ಲಿ ಹೋದಾಗ ಮಳೆ ಎಲ್ಲ ಬರ್ತಾಯಿತ್ತು, ಅದಕ್ಕೆ ಇದನ್ನು ಕವರ್ ಮಾಡೋಕ್ಕಾಗಿಲ್ಲ. ಆಲ್ರೆಡಿ 6 o'clock ಕೂಡ ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಫೋಟೋಸ್ ವಿಡಿಯೋಸ್ ಎಲ್ಲ ತಗೋತಾ ಇದ್ದಾರೆ. ಮತ್ತು ವೆದರ್ ಅಂತೂ ತುಂಬ ಚೆನ್ನಾಗಿತ್ತು, ಅಲ್ಲೇ ಇರೋಣ ಅಂತ ಫೀಲ್ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಟ್ರಾವೆಲಿಂಗ್ ರಿಲೇಟೆಡ್, ಫುಡ್ ರಿಲೇಟೆಡ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.